ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಕ್ಷತ್ರಗಳ ಸೀರೀಸಲ್ಲಿ ಇವತ್ತು ನಾವು ನೋಡ್ತಾ ಇರುವಂಥದ್ದು ಅನುರಾಧ ಅನ್ನುವಂಥ ಒಂದು ನಕ್ಷತ್ರವನ್ನು ನಾವು ನೋಡ್ತಾ ಇದ್ದೀವಿ. ಅನುರಾಧ ನಕ್ಷತ್ರದಲ್ಲಿ ಜನಿಸಿದ ಜಾತಕರು ತಮ್ಮ ಜೀವನದ ಏಳಿಗೆಗೆ, ತಮ್ಮ ಜೀವನದ ಅಭಿವೃದ್ಧಿಗೆ, ತನ್ನ ಜೀವನ ಸಮೃದ್ಧಿಯಾಗಿ ಇರಲು ಏನು ಪರಿಹಾರವನ್ನು ಮಾಡ್ಕೋಬೇಕು ಅಂತಿದ್ರೆ, ತಾವು ಒಂದು ಜಿಂಕೆ ಅಥವಾ ಆಕಳು ಈ ಎರಡರಲ್ಲಿ ಯಾವುದಾದ್ರೂ ಒಂದರ ಚಿತ್ರಪಟ ಅಥವಾ ವಿಗ್ರಹವನ್ನು ಸದಾಕಾಲ ನಿಮ್ಮ ಮನೆಗಳಲ್ಲಿ ಇಡುವುದನ್ನು ನೀವು ಮಾಡಿ. ಅದರ ಜೊತೆಗೆ ಶಿವನ ಆರಾಧನೆಯನ್ನು ತಾವುಗಳು ಮಾಡಬಹುದು. ಮುಖ್ಯವಾಗಿ ಚಾಮುಂಡೇಶ್ವರಿಯ ಆರಾಧನೆಯನ್ನು ನೀವೇನಾದರೂ ಮಾಡಿದ್ರೆ ಜೀವನದಲ್ಲಿ ಬಹಳಷ್ಟು ಮಟ್ಟಿಗೆ ಅಭಿವೃದ್ಧಿಯನ್ನು ತಾವು ಸಾಧಿಸ್ತೀರ. ಹೊಸದಾಗಿ ಮದುವೆಯಾಗಿರುವಂಥ ದಂಪತಿಗಳು, ನವವಧು ನವವರ ಗೊತ್ತಾಯ್ತಲ್ವಾ? ಸೊ ನವ ದಂಪತಿಗಳು ಯಾರಾದರೂ ಇದ್ದರೆ ಅಂಥವರಿಗೆ ಏನಾದರೂ ಒಂದು ಸಹಾಯವನ್ನು ಮಾಡುವಂಥದ್ದನ್ನು, ನಿಮ್ಮ ಕೈಲಾದ ಸಹಾಯವನ್ನು ನೀವು ಮಾಡಿ ನೋಡಿ. ಜೀವನದಲ್ಲಿ ಭಾಳಷ್ಟು ಪ್ರಗತಿ, ಬಹಳಷ್ಟು ಅಭಿವೃದ್ಧಿ ನಿಮಗೆ ಬರುತ್ತೆ. ಅದರ ಜೊತೆಗೆ ಇದು ಸಾಧ್ಯ ಇಲ್ಲ ಅಂದಾಗ ತಾವು ಕೆಲವೊಂದು ಕಡೆ ನೋಡಿರ್ಬೋದು, ಭಿಕ್ಷಾಟನೆ ಇತ್ಯಾದಿಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ದಂಪತಿ ಸಮೇತರಾಗಿ ಭಿಕ್ಷಾಟನೆ ಮಾಡ್ತಾ ಇರ್ತಾರೆ. ಗಂಡ ಹೆಂಡತಿ ಇಬ್ಬರು ಇರ್ತಾರೆ. ಇಲ್ಲ ಅದು ನಿಮ್ಗೆ ಗೊತ್ತಾಗಲ್ಲ ಅಂದರೆ ಭಿಕ್ಷುಕರನ್ನ ನೀವು ನೋಡಿರ್ತೀರ, ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಭಿಕ್ಷಾಟನೆಯನ್ನು ಮಾಡ್ತಾ ಇರುವಂಥದ್ದು, ಅದು ನೋಡ್ತಾ ಇರ್ತೀರಾ. ಸರಿ, ಕೆಲವೊಂದು ಕಡೆ ವೃತ್ತ ರೂಪದಲ್ಲಿ ಕೂಡ ಭಿಕ್ಷಾಟನೆಗಳಿದೆ, ನಾನು ಅದನ್ನು ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾರ್ಮಲ್ ಭಿಕ್ಷುಕರನ್ನ ಕೂಡ ನೀವು ನೋಡ್ಬೋದು. ಈ ದಂಪತಿ ಸಹಿತರಾಗಿ ಭಿಕ್ಷಾಟನೆಯಲ್ಲಿ ಇದ್ದಂಥ ವ್ಯಕ್ತಿಗಳಿಗೆ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ. ಆಗ ನೋಡಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಎಷ್ಟರ ಮಟ್ಟಿಗೆ ಬರ್ತವೆ ಅನ್ನೋದನ್ನು ಸಾಧ್ಯವಾದಾಗೆಲ್ಲ, ಯಾವಾಗೆಲ್ಲ ಸಾಧ್ಯ ಆಗುತ್ತೋ ಆವಾಗೆಲ್ಲ ಗೋವಿಗೆ ಗ್ರಾಸವನ್ನು ನೀಡುವಂಥದ್ದು, ಗೋವಿಗೆ ಆಹಾರವನ್ನು ಹಾಕುವಂಥದ್ದನ್ನು ತಾವು ಮಾಡ್ಕೋತಾ ಬನ್ನಿ. ಯಾವಾಗೆಲ್ಲ ಸಾಧ್ಯ ಯಾವಾಗೆಲ್ಲ ನಿಮ್ಮ ಕೈಯಿಂದ ಹುಲ್ಲು ಕೊಡೋಕ್ಕಾಗುತ್ತಾ ಹುಲ್ಲು ಕೊಡಿ, ತಮ್ಮಿಂದ ಏನೇನು ಮಾಡೋಕ್ಕಾಗುತ್ತೆ ಅದನ್ನು ಮಾಡ್ತಾ ಬನ್ನಿ. ನೀವು ನೋಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಯಾವ ರೀತಿ ಬರುತ್ತೆ ಅಂದರೆ ಅಷ್ಟು ಒಂದು ವಿಶೇಷವಾಗಿ ಬದಲಾವಣೆ ಬರುತ್ತೆ. ನನ್ನ ಜೀವನ ಹೀಗಿತ್ತು, ನಾನು ಈಗಾಗೋಗ್ಬಿಟ್ಟು ಬರೀ ಇದನ್ನೆಲ್ಲ ಮಾಡಿದಾಗ ಅಂತ ತುಂಬ ಜನರಿಗೆ ಡೌಟ್. ಏನಂತ ಹೇಳಿದ್ರೆ ಇಷ್ಟು ಚಿಕ್ಕ ಪರಿಹಾರಗಳು ಕೆಲಸ ಮಾಡ್ತವೆ? ಖಂಡಿತವಾಗ್ಲೂ ಕೆಲಸ ಮಾಡ್ತವೆ. ನಂಬಿಕೆ ಅನ್ನೋದು ಬಹಳ ಮುಖ್ಯ. ಆ ನಂಬಿಕೆಯಿಂದ ಪ್ರಯೋಗವನ್ನು ಮಾಡಿ, ಖಂಡಿತವಾಗಲೂ ನಿಮ್ಮ ಜೀವನದಲ್ಲೂ ಕೂಡ ಅಭಿವೃದ್ಧಿ ಆಗೇ ಆಗುತ್ತೆ. ಇನ್ನೊಂದು ನಕ್ಷತ್ರದೊಂದಿಗೆ ಮತ್ತೆ ನಾನು ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.